ಪಂಚಾಯತಿಗಳನ್ನ ಹಾಳು ಮಾಡಿಕ್ಕಿದ್ರು 3 ಕಾಸು ಬೆಲೆ ಆಗ್ದಂಗೆ. ಜೊತೆಗೆ ಗಡಿಭಾಗದ ಜನಕ್ಕೆ ಒಂದು ಸ್ವಲ್ಪ ಸೇವೆ ಮಾಡಬೇಕಿಲ್ಲಿ. ಯಾಕಂದರೆ ಸೆಂಟ್ರಲ್ ಇಲ್ಲ, ಅಲ್ಲೆಲ್ಲ ಅನುಕೂಲಗಳಿರ್ತವೆ, ಬೇರೆ ಬೇರೆ ವ್ಯವಸ್ಥೆಗಳಿರ್ತವೆ. ಗಡಿಭಾಗದಲ್ಲಿದೆ, ಹೊಂದ್ಕೊಂಡಿದೆ ಆಂಧ್ರ ಸರ್ಕಾರಕ್ಕೆ, ಆಂಧ್ರ ಪ್ರದೇಶಕ್ಕೆ. ಅಧಿಕಾರಿಗಳಾದವರು ಜನರಿಗೆ ನಿಮ್ಮ ಹತ್ರ ಬರ್ದಂಗೆ ಒಂದು ಅಪ್ಲಿಕೇಶನ್ ಬಂತಂದ್ರೆ ಮಾಡಬೇಕು. ನೀವು 56, 58 ಆಗಿದ್ರು ನೀವು ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದೀರಾ ಪೆನ್ಷನ್ ದುಡ್ಡನ್ನು? ಜನಸ್ಪಂದನ ಕಾರ್ಯಕ್ರಮದಲ್ಲಿ 52 ವರ್ಷ ಆಗಿದ್ರು, 50 ವರ್ಷ ಆದರೂ ಯಾಕೆ ಕೊಡ್ತಾ ಇದ್ದಾರೆ ನೀವು? ಮೊನ್ನೆ ಕೃಷ್ಣಬೈರೇಗೌಡ ಸದನದಲ್ಲಿ ಅದನ್ನು ಹೇಳ್ತಾ ಇದ್ದಿದ್ದು ಮಂತ್ರಿಗಳು. 10 ಲಕ್ಷ 12 ಲಕ್ಷ ಜನ ನಕಲಿ ಜನಗಳು ಪೆನ್ಷನ್ ದುಡ್ಡು ಮಾಡಿದ್ದಾರೆ ನಿಮ್ಮ ಬಿಲ್ಡಪ್ಗಳಿಗೆ. ಈ ಯಾವುದೋ ಒಂದು ಇದೈತಲ್ಲ, ಈ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಈ ರಾಮ ಯುದ್ಧ ಮಾಡ್ಬೇಕಾದ್ರೆ ರಾವಣಾಸನ ಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದೀನಿ, ಬಾಗೇಪಲ್ಲಿ ಅಧಿಕಾರಿಗಳಿಗೆ, ನೀವು ಯಾವ ಮಟ್ಟದಲ್ಲಿ ಇದ್ದೀರಾ ಅನ್ನೋಕ್ಕೆ. ಹಗಲೊತ್ತೆಲ್ಲ ಯುದ್ಧ ಮಾಡಿ ರಾತ್ರಿ ಆದರೆ ರೆಸ್ಟ್ ಅಂತೆ, 1 ಗಂಟೆ ವರ್ಷ ರೆಸ್ಟ್ ತಗೊಬೇಕಲ್ಲಿ. ಬರ್ತಾರೆ ಎಲ್ಲ ಬಂದು ಸೈನಿಕರನ್ನ ರಾಮ ಕೇಳಿದಂತೆ, ಏನಪ್ಪ ಹೆಂಗೆ ಯುದ್ಧ ನಾವು ಗೆಲ್ತೀವ? ಇಲ್ಲ ರಾಮಚಂದ್ರ, ನೀವೇನಾದರೂ ನಿಮ್ಮ ಹತ್ರ ಇದೆಯಲ್ಲ ಬಾಣ, ರಾಮಬಾಣ, ಅದನ್ನು ಬಿಡಲಿಲ್ಲ ಅಂದರೆ ನಾವು ಸೋತೋಗ್ತೀವಿ, ಕಷ್ಟ ಇದೆ, ಆಗ್ತಾಯಿಲ್ಲ ರಾಕ್ಷಸರನ್ನ ಮೇಂಟೈನ್ ಮಾಡೋಕ್ಕೆ. ಒಬ್ಬೊಬ್ಬನ ಸಾಯಿಸಿದ್ರೆ 100 ಜನ ಆಗ್ತಾರೆ, ರಕ್ತದಲ್ಲಿ ಉಟ್ಕೊತಾರೆ ರಾಕ್ಷಸರು, ಏನು ಮಾಡೋದು? ಇಲ್ಲ ಧರ್ಮ ನ್ಯಾಯ ಏನೋ ಅಂದಂತೆ. ನೀವೇನಾದರೂ ಆ ಥರ ಹೋದರೆ ಸತ್ತೋಗೋದಂತ ನಮ್ಮ ಸೈನಿಕರು, ವಾನರ ಸೈನ್ಯ ಸತ್ತೋಗುತ್ತೆ, ನಾವು ಸೀತೆನ ಉಳಿಸ್ಕೊಳ್ಳೋಕ್ಕಾಗಲ್ಲ, ಮತ್ತೇನು ವಿಧಿ ಇಲ್ಲ. ಹಾಕ್ದ ರಾಮಬಾಣ, ಹಾಕಿದ ಕೂಡಲೇ ರಾಕ್ಷಸರು ಸತ್ತೋಗ್ತಾರೆ. ಆ ಕಡೆ ಸತ್ತೋಗಿ ಎಲ್ಲ ಇನ್ನು ಅಂತ್ಯ ಆಯಿತು ಯುದ್ಧ. ಸೀತೆನ ಕರ್ಕೊಂಬರ್ತಾ ಇರ್ತಾರೆ ರಾಮಚಂದ್ರ, ಕಾಲಿಗೆ ಬಿದ್ದು ಹಿಡ್ಕೊಂಬಿರ್ತಾರೆ, ಹಿಂಗೆ ಬಿಗಿಯಾಗಿ ದೇವಗಳಿರ್ತಾರೆ ಕೆಳಗಡೆ ಭೂಮಿಯಲ್ಲಿ. ಯಾರು ಅಂತ ಎದುರ್ಕೊಂಬಿಟ್ಟಿರ್ತಾನೆ ರಾಮ, ಯಾರು ಇವರೆಲ್ಲ ಅಂತ. ಪುನಃ ನೋಡಿದ್ರೆ ರಾಕ್ಷಸರು. ಅವರೇನು ರಕ್ತ ಎಲ್ಲಿ ಚೆಲ್ಲಿದ್ರೆ ಅಲ್ಲೆಲ್ಲ ಉಗುಮ ಆಗಿಬಿಡ್ತಾರೆ, ಕಟ್ಟಾದರೆ ಅಲ್ಲೇ ಜೀವ ಬಂದುಬಿಡ್ತದೆ ಅವ್ರಿಗೆ. ಆ ಥರದ ರಾಕ್ಷಸರವರು ಇದ್ದಾಗ ಯಾಕೆ ಕಾಲು ಬಿಡಿ ಏನಂತ ಇವ್ರು ರಾಮಚಂದ್ರ ಕೇಳಿದ್ರೆ ಶ್ರೀರಾಮನಿಗೆ ಅವ್ರು ಹೇಳ್ತಾರೆ, ಇಲ್ಲ ರಾಮ, ನಮ್ಗೆ ಅರ್ಧ ಆಯುಷ್ ಇದ್ದಂಗೆ ನೀವು ನಮ್ಮನ್ನು ಸಾಯಿಸ್ಬಿಟ್ಟಿದ್ದೀರಾ, ನಾವೀಗೇನು ಮಾಡೋದು? ಇಲ್ಲ ನಮ್ಗೇನಾರು ಒಂದು ಜನ್ಮ ಕೊಡಲೇಬೇಕು ನೀನು, ಮತ್ತು ನಾನು ಏನು ಮಾಡೋದು ಅಂತ ಕೇಳಿದ್ರೆ ನಮ್ಗೆ ಜನ್ಮ ಕೊಡಬೇಕು ಅಂತ. ಇವರು ಅರ್ಧ ಆಯುಷ್ ಇದೆ ಇನ್ನೂ ರಾಕ್ಷಸರಿಗೆ. ಯಾವುದೊಂದು ಕಥೆಯಲ್ಲಿ ಹೇಳ್ತಾ ಇದ್ದಾರೆ, ನಾನು ಅದನ್ನೇ ಇಲ್ಲಿ ಅನುವಾದ ಮಾಡ್ತಾಯಿದ್ದೀನಿ. ಬಾಗೇಪಲ್ಲಿ ಅಧಿಕಾರಿಗಳು ಹಂಗಿರ್ತಾರೆ. ಯಾವ ಥರ ರಾಮ ಅಂದಂತೆ ಅಲ್ಲಿ ಬೇರೆ ಥರ ಹೇಳಿದ್ರು, ನಾನು ನಮ್ಮ ಬಾಗೇಪಲ್ಲಿಗೆ ಹೇಳ್ಕೊಂತ ಇದ್ದೀನಿ ಆ ಕಥೆಯನ್ನು. ನೀವೇನು ಎದುರ್ಕೊಂಬೇಡ್ರಿ, ಭೂಮಿ ಮೇಲೆ ಇನ್ನೊಂದು ಕಲಿಯುಗ ಬರ್ತದೆ, ಅಲ್ಲೊಂದು ಬಾಗೇಪಲ್ಲಿ ಒಂದು ತಾಲೂಕು ಇರ್ತದೆ, ಆ ತಾಲೂಕಲ್ಲಿ ಆಫೀಸ್ಗೆ ಒಬ್ಬೊಬ್ಬ ಉಟ್ಕೊಂಡ್ಬಿಡ್ರಿ ನೀವು, ಜನರ ರಕ್ತ ಅಲ್ಲೂ ಕುಡಿಬೋದು ನೀವು ಅಂತ. ಈ ಜನರ ರಕ್ತ ಅಲ್ಲಿ ಕುಡಿಬೋದು. ಯಾರು ದುಡ್ಡು ಕೇಳ್ತಾ ಇದ್ದಾರೆ, ಯಾರು ಜನರು ಕೆಲಸ ಮಾಡ್ತಾ ಇಲ್ಲ, ಇವರೆಲ್ಲರೂ ಕೂಡ ಆ ವಂಶದವರು. ಆ ಯುಗದಲ್ಲಿ ಸತ್ತು ಬಾಗೇಪಲ್ಲಿ ಉಗಮ ಆಗಿರ್ತಕ್ಕಂಥ ಅಧಿಕಾರಿಗಳಿದ್ದೀರಿ ನೀವು. ಒಳ್ಳೆಯವ್ರಿಗೆ ಹೇಳ್ತಾ ಇಲ್ಲ ನಾನು, ಆಮೇಲೆ ಅಪಾರ್ಥ ಮಾಡ್ಕೊಂಬೇಡಿ. ಮಾಡಿ ಕೆಲಸಗಳು ಮಾಡಿ, ಒಳ್ಳೆಯ ಹೆಸರು ತಗೊಳ್ರಿ. ಸರ್ಕಾರ ತಿಂಗಳ ಸ್ಯಾಲ್ರಿ ಕೊಡುತ್ತೆ, ಪಾಪ ಅದಕ್ಕೆ 108 ಕಷ್ಟ. ಈಗ ನಿಮಗೆಲ್ಲ ತಿಂಗಳ ಕರೆಕ್ಟಾಗಿ ಟೈಮ್ ಸಂಬಳ ಕೊಡಬೇಕಂತಲೇ ಈಗ ಬಾರ್ಗಳು ಬೇರೆ ಆ್ಯಕ್ಷನ್ ಇಟ್ಟಿದೆ. ಅದು 700 ಕೋಟಿ ಪುನಃ ಅಕೌಂಟ್ಗೆ ಬರಬೇಕು, ಇಲ್ಲಾಂದ್ರೆ ತಿಂಗಳ ನಿಮ್ಗೆ ಹಾಕ್ಬೇಕಲ್ಲ. ಆತ ನೋಡಿದ್ರೆ ಆ ಕಷ್ಟ, ನಿಮ್ಮ ನೋಡಿದ್ರೆ ಈ ಪಾಡು. ಇವೆಲ್ಲ ಸರಿ ಅನಿಸಲ್ಲ ಸರ್, ಅಪಾರ್ಥ ಮಾಡ್ಕೊಂಬೇಡಿ. ಜನರಿಗೆ ಒಳ್ಳೆ ಕೆಲಸ ಕೊಡಿ. ಬಾಗೇಪಲ್ಲಿ ಮೊದಲೇ ಬಡವರಿದ್ದಾರೆ, ತುಂಬ ಕಷ್ಟದ ತಾಲೂಕಿದು, ಬರಗಾಲ ಫಸ್ಟ್ A1 ಇರ್ತದೆ ಇದು.